ಇದೇ ರೀತಿ ನಾಡಕರಣ ಕೆಂಪೇಗೌಡ ಬಡಾವಣೆಯಲ್ಲೂ ಕೂಡ ಏನೇನು ಕೆಲವು ಪೆಂಡಿಂಗ್ಸ್ ಇತ್ತು, ಕೆಲಸಗಳನ್ನೆಲ್ಲ ಕೂಡಲೇ ಮಾಡಿ ಅಲ್ಲೂ ಕೂಡ ಆದಷ್ಟು ಜಲ್ದಿ ಅಲಾಟ್ಮೆಂಟ್ ಎಲ್ಲ ಕೆಲವೆಲ್ಲ ಮುಗಿದಿದೆ. ಕೆಲವು ಆಲ್ಟರ್ನೇಟಿವ್ ಸೈಟ್ಸ್ ಇದ್ದಾರೆ, ಕೆಲಸಗಳು ನಿಂತಿದೆ, ಅವೆಲ್ಲ ಕೂಡ ಜಲ್ದಿ ಕ್ಲಿಯರ್ ಮಾಡಲಿಕ್ಕೆ ಅದು ಕೂಡ ಮಾರ್ಗದರ್ಶನವನ್ನ ಕೊಟ್ಟಿದ್ದೇವೆ. ನಾಡಗೌಡ ಕೆಂಪೇಗೌಡ ಲೇಔಟ್ನ ಅದು ಬಹಳ ಉಳ್ಕೊಂಡಿದ್ದಲ್ಲ, ಕೆಲವು ಕಡೆ ನೆಕ್ಸ್ಟ್ ಕೂಡಿದ್ದಾರೆ. ನಾನು ಯಾವ್ದಾದ್ರು ಜಾಗ ಇದೆ, ಆಮೇಲೆ ಯಾರು ಅಡ್ವೊಕೇಟ್ಸ್ ಪರ್ಫಾರ್ಮ್ ಮಾಡ್ತಾ ಇಲ್ಲ, ಯಾರು ಕಾನೂನು ಸರ್ಕಾರದ ಪರವಾಗಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇಲ್ಲ, ಎಲ್ಲರೂ ತೆಗೆದಾಕ್ಬಿಟ್ಟು ಹೊಸದನ್ನ ನೇಮಕ ಅಕೌಂಟಬಿಲಿಟಿ ಸರ್. ಅಲ್ಲಿ ಸುಮಾರು 100-150 ಎಕರೆ ಜಾಗದಲ್ಲಿ ಅಲ್ಲೆಲ್ಲ ಕೆರೆ ಜಾಗ ಅಂದ್ರೆ ಅಂಟು ಜಾಗ, ಮನೆ ಕಟ್ಟಕ್ಕೆ ಯೋಗ್ಯ ಕೆಂಪೇಗೌಡ ಪ್ರತಿ ಸಲ ಗಲಾಟೆ ಮಾಡ್ತಾರೆ. ನೀವು ಹೇಳೋದು ಕರೆಕ್ಟ್ ಇದೆ, ಸ್ವಲ್ಪ ಲೆವೆಲಿಗೆಲ್ಲ ಮಾಡಬೇಕು, ಮಣ್ಣೆಲ್ಲ ತುಂಬಬೇಕು, ಅದನ್ನ ರೆಕ್ಟಿಫೈ ಮಾಡಿಸುತ್ತೆ ಕೆಲಸ. ಕನೆಕ್ಟಿವಿಟಿನೂ ಇನ್ನೂ ಪರ್ಫೆಕ್ಟ್ ಆಗಿಲ್ಲ. CS ಕಮರ್ಷಿಯಲ್ ಸೈಟ್ ನಷ್ಟ ಇನ್ವೆಸ್ಟಿಗೇಷನ್ ಎಲ್ಲ ಆಗುತ್ತೆ. ಬಟ್ CS ಕಮರ್ಷಿಯಲ್ ಸೈಟ್ ಮಾಡಿ ಸೇಲ್ ಮಾಡಬೇಕು. ಮೆಜಾರಿಟಿ ನೀವು ಹೇಳಿದಿರಾ ಏನಾದರೂ ರೈಟಿಂಗ್ ಬರ್ಕೊಡಿ, ಮಾಹಿತಿ ಚೆಕ್ ಮಾಡಿ ಅದೆಲ್ಲ ನೀವೇನಾದ್ರೆ ರೈಟಿಂಗ್ ಕೊಡಿ, ಬೇಕಾದ್ರೆ ಮಾಡ್ತೀನಿ. ನೀವು ಹೇಳಿದ ಆಫೀಸರ್ಸ್ ಕೇಳ್ಬಿಟ್ಟು ಆಮೇಲೆ ಸರಿ, ಜನಸಾಮಾನ್ಯರಿಗೆ ಸ್ವಲ್ಪ ದರ ಹೊರೆ